ಎಲ್ರಿಗೂ ನಮಸ್ಕಾರ. ಒಂದು ಕವನ ವಾಚನ ಮಾಡ್ತಾ ಇದ್ದೀನಿ. ಕವನದ ಹೆಸರು ಅದೆಷ್ಟೊಂದು ಪ್ರಶ್ನೆಗಳು ಮತ್ತು ಉತ್ತರಗಳು. ಅಸಂಖ್ಯಾತ ಪ್ರಶ್ನೆಗಳು ಕಾಲದಿಂದ ಕಾಲಕ್ಕೆ ಕೇಳುತ್ತಾ ಬಂದಿವೆ. ಅದಕ್ಕೆ ಸರಿಸಮನಾಗಿ ಉತ್ತರಗಳು ಕೂಡ ಕಾಲಘಟ್ಟದ ನದಿಯಲ್ಲಿ ಚಲಿಸುತ್ತಾ ಸಾಗಿದೆ. ಅಸಂಖ್ಯಾತ ಪ್ರಶ್ನೆಗಳು ಕಾಲದಿಂದ ಕಾಲಕ್ಕೆ ಕೇಳುತ್ತಾ ಬಂದಿವೆ. ಅದಕ್ಕೆ ಸರಿಸಮನಾಗಿ ಉತ್ತರಗಳು ಕೂಡ ಕಾಲಘಟ್ಟದ ನದಿಯಲ್ಲಿ ಚಲಿಸುತ್ತಾ ಸಾಗಿದೆ. ಈ ಪ್ರಶ್ನೆಗಳಿಗೆ ಈ ಉತ್ತರಗಳು ಸಮಂಜಸವಾಗಿಲ್ಲ. ಈ ಬದುಕಿನ ಪ್ರತಿ ಹಂತದ ಚಲನೆಯಲ್ಲಿ ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿದುಕೊಂಡಿದೆ. ಈ ಪ್ರಶ್ನೆಗಳಿಗೆ ಈ ಉತ್ತರಗಳು ಸಮಂಜಸವಾಗಿಲ್ಲ. ಈ ಬದುಕಿನ ಪ್ರತಿ ಹಂತದ ಚಲನೆಯಲ್ಲಿ ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿದುಕೊಂಡಿದೆ. ಅದೆಷ್ಟೇ ಕಾಲ ಸವೆದರೂ ಕೇಳಿ ಹೋದ ಪ್ರಶ್ನೆಗಳು ಉತ್ತರಕ್ಕಾಗಿ ಕಾದಿದರೂ ಉತ್ತರಗಳು ಸರಳವಾಗಿಲ್ಲ. ಏಕೆಂದರೆ ಪ್ರಶ್ನೆಗಳಿಗೆ ಪ್ರಶ್ನೆಗಳಾಗಿ ಉತ್ತರಕ್ಕೆ ಉತ್ತರವಾಗಿ ಚಲಿಸಿವೆ. ಅದೆಷ್ಟೇ ಕಾಲ ಸವೆದರೂ ಕೇಳಿ ಹೋದ ಪ್ರಶ್ನೆಗಳು ಉತ್ತರಕ್ಕಾಗಿ ಕಾದಿದರೂ ಉತ್ತರ ಸರಳವಾಗಿಲ್ಲ. ಏಕೆಂದರೆ ಪ್ರಶ್ನೆಗಳಿಗೆ ಪ್ರಶ್ನೆಗಳಾಗಿ ಉತ್ತರಕ್ಕೆ ಉತ್ತರವಾಗಿ ಚಲಿಸಿವೆ. ಆದರೂ ಕಾಲದ ಪ್ರವಾಹದಲ್ಲಿ ಅದೆಷ್ಟೊಂದು ನಾಗರಿಕತೆಯ ರಭಸಗಳು ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ. ಆದರೂ ಕಾಲದ ಪ್ರವಾಹದಲ್ಲಿ ಅದೆಷ್ಟೊಂದು ನಾಗರಿಕತೆಯ ರಭಸಗಳು ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ. ಇರಲಿ, ಕಾಲದ ಅಡಿಯಲ್ಲಿ ಅವೆರಡೂ ಇರಲೇಬೇಕು. ನಮಸ್ಕಾರ.